ವೆಲ್ಕಮ್ ಬ್ಯಾಕ್ ಟು ಕಾವ್ಯ ರವಿ ಕನ್ನಡ ವ್ಲಾಗ್ಸ್. ನಾನು ವ್ಲಾಗ್ನೇ ಸ್ಟಾರ್ಟ್ ಮಾಡಿಲ್ಲ ಫ್ರೆಂಡ್ಸ್. ಇವಾಗ ಅಯ್ಯೋ ಇವತ್ತು ವ್ಲಾಗ್ನೇ ಸ್ಟಾರ್ಟ್ ಮಾಡಿಲ್ವಲ್ಲ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡ್ಬಂದೆ. ಸೊ ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ಸೊ ನಾನು ನಿಮಗೆ ರೆಡಿಯಾಗಿ ಫ್ರೆಂಡ್ಸ್, ನಾನು ಕೂಡ ರೆಡಿಯಾಗಿ ಬಂದೆ. ಇವತ್ತಿನ ಡೇ ಏನೇನೆಲ್ಲ ಆಗುತ್ತೆ, ಹೇಗಿರುತ್ತೆ ನನ್ನ ಡೇ ಇವತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ. ಇನ್ನು ನನ್ನ ಮಗ ಆಲೇ ಒಂದು ವಾರದಿಂದ ಅಮ್ಮ ಮೂಮಚ್ ಮಾಡ್ಕೊಡು ಅಂತ ಕೇಳ್ತಾನೆ ಇದ್ದಾನೆ. ಸೊ ಮಾಡಿಕೊಡ್ಬೇಕು. ಇವತ್ತು ಆಗಲ್ಲ ಅಂತ ಹೇಳಿದ್ದೀನಿ, ಇವತ್ತು ಮಾಡೋಕ್ಕೂ ಆಗಲ್ಲ. ನಾಳೆ ನಾಡಿದ್ದು ಯಾವತ್ತಾದ್ರು ಮಾಡಿಕೊಡ್ತೀನಿ. ಸೊ ಬನ್ನಿ ಇವತ್ತಿನ ಡೇ ಹೇಗಾಗುತ್ತೆ ಅಂತ ನನ್ನ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಅಪ್ಪ ಡ್ಯೂಟಿಗೆ ಹೋಯ್ತು ಅಂತ ಹೇಳ್ತಾನೆ. ಅಪ್ಪ ಬೇಕು ಅಂತ. ಅಪ್ಪ ಡ್ಯೂಟಿಗೆ ಹೋಗ್ಬಾರ್ದಾ? ನಿಂಗೆ ಹಣ್ಣು ಚಾಕಿ ಎಲ್ಲ ತರಬಾರ್ದಾ? ಹಾಂ, ಬೇಡ. ಅಪ್ಪ ಬರುದು ಬಾ ಮನೆ ಒರೆಸ್ಬಿಟ್ಟು ಹೋಗೋಣ ಬಾ. ಫ್ರೆಂಡ್ಸ್, ಪಾಪಗೆ ಬಂದು ಹಣ್ಣು ಇಟ್ಕೊಡ್ತಾ ಇದ್ದೀನಿ. ಅವನಿಗೆ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟಿದೆ. ಈಗ ಅವನು ಎದ್ದ ಟೈಮ್ ಬಂದು ಆಲ್ರೆಡಿ 5 ಗಂಟೆ ಆಗೈತೆ. ಅವನು ಇವಾಗ ಎದ್ದ. ಇನ್ನು ಅವನಿಗೆ ಪಾಪ ಮಧ್ಯಾಹ್ನ ಊಟ ಮಾಡಿಸಿರೋದು ಏನೂ ತಿನ್ನೋಕೆ ಕೊಟ್ಟೆ ಇಲ್ವಲ್ಲ ಅಂತ ಹಣ್ಣು ಇಟ್ಕೊಡ್ತಾ ಇದ್ದೀನಿ. ಬಾಚಿಂದ ದಾಳಿಂಬೆ ಐತೆ ಇಟ್ಕೊಡ್ತೀನಿ ಅಂತ ಕೂರಿಸ್ಕೊಂಡಿದ್ದೀನಿ ಅವನು. ಇನ್ನು ಮನೆ ಕೆಲಸ ಎಲ್ಲ ಮುಗ್ದೈತೆ ಫ್ರೆಂಡ್ಸ್. ಇನ್ನು ನೈಟ್ ಅಡುಗೆ ಮಾಡಬೇಕು. ನೋಡೋಣ, ಮನೆಗೆ ಕಾಲ್ ಮಾಡ್ತೀನಿ. ಏನು ಮಾಡೋಣ ಕೇಳ್ತೀನಿ. ನೋಡೋಣ ಅವ್ರು ಏನಂತಾರೆ. ಅವ್ರು ಏನು ಮಾಡು ಅಂತಾರೆ ನೋಡೋಣ. ಅದನ್ನ ಮಾಡ್ಬೇಕು ಅಡುಗೆನ. ಹಾಗೆ ಕೆಳಗಡೆ ಬಂದೆ. ಇನ್ನು ಪಾಪುನ ಆಟಾಡ್ಸೋಣ. ಬೆಳಗಿಂದ ಮನೆಯಲ್ಲೇ ಇದ್ನಲ್ಲ, ಹಂಗಾಗಿ ಸ್ವಲ್ಪ ಕೆಳಗಡೆ ಬಂದರೆ ಆಟಾಡ್ತಾನೆ ಅಂದ್ಕೊಂಡು ಕೆಳಗಡೆ ಬಂದೆ. ಆಟಾಡ್ತಾ ಇದ್ದಾನೆ. ನಾನು ಸುಮ್ಮನೆ ಹಂಗೆ ಕೂತಿದ್ದೀನಿ. ಆ ಕಡೆ ಈ ಕಡೆ ನೋಡ್ತಾ ಹಿಂಗೆ ಆಟಾಡ್ತಾನೆ. ಮಣ್ಣು ಅಂದರೆ ಹೆಂಗೆ ಬೇಕಾದ್ರೂ ಆಟಾಡ್ತಾನೆ. ಗಾಡಿ ಸೌಂಡು ಯಪ್ಪ. ಮಣ್ಣು ಅಂದರೆ ಅದೇನೋ ಗೊತ್ತಿಲ್ಲ, ಮಣ್ಣಲ್ಲಿ ಒಸಿ ಆಟಾಡಲ್ಲ. ನಾನು ಇನ್ನು ಬೆಳಗಿನ ಮನೇಲೇ ಇಟ್ಕೊಂಡಿದ್ನಲ್ಲ ಅಂತ ಚಿನ್ನಿ ಈ ಕಡೆ ಬಾ. ಬೆಳಗ್ಗೆಯಿಂದ ಮನೇಲೇ ಇರಿಸ್ಕೊಂಡಿದ್ನಲ್ಲ ಅಂತ ಕರ್ಕೊಬಂದೆ ಆಟ ಆಡಲಿ ಅಂತ. ನಮ್ದು ಅಲ್ಲಿ 2nd ಫ್ಲೋರ್ ಮನೆ ಅಂದರೆ ಇಲ್ಲಿ ಆಟಾಡೋಕ್ಕೆ ಜಾಗ ಐತೆ ಒಳಗಡೆ, ಗೇಟಿನೊಳಗಡೆ. ಹಂಗಾಗಿ ಇಲ್ಲಿ ಕರ್ಕೊಬಂದು ಆಟ ಆಡಿಸ್ತೀನಿ. ಅವನು ಈ ಕ್ಲಾಸಿಗೆ ಕಳಿಸ್ತಾ ಇರೋದ್ರಿಂದ ಅಷ್ಟು ಕರ್ಕೊಬರಲ್ಲ. ಅಷ್ಟು ಕರ್ಕೊಬರಲ್ಲ. ಇವಾಗ ಒಂದೊಂದು ದಿನ ಕರ್ಕೊಬರ್ತೀನಿ. ಹಿಂಗೆ ಭಾನುವಾರ ಟೈಮ್ ಕರ್ಕೊಬಂದು ಸ್ವಲ್ಪ ಹೊತ್ತು ಆಟ ಆಡ್ಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಇನ್ನು ನಮ್ಮ ಏರಿಯಾದಲ್ಲಂತೂ ಪಾರ್ಕ್ ಹೋಗೋಣ ಅಂದರೆ ಸಿಕ್ಕಾಪಟ್ಟೆ ದೂರನೇ. ನಮ್ಮ ಏರಿಯಾದಲ್ಲಿ ಹತ್ರದಲ್ಲಿ ಯಾವುದೂ ಪಾರ್ಕ್ ಇಲ್ಲ. ಹಂಗಾಗಿ ಏನು ಮಾಡೋಣ, ಸುಮ್ಮನೆ ಆಗೋದಷ್ಟೇ. ಗಾಳಿ ಕಳಿಸ್ಕೊಡ್ತಾ ಇದ್ದೀನಿ. ಏನು ಕಂದ? ಆಯ್ತು ಸುಮ್ಮನೆ. ಈಗ ಅವ್ನು ಕಾಲು ಕಳಿಸ್ಕೊಡ್ಬಿಟ್ಟು ಕೆಲಸ ಮಾಡೋದು. ಏನಂದ್ರೆ ಫ್ರೆಂಡ್ಸ್, ಇದನ್ನ ಮಿಷಿನ್ಗೆ ಮಾಡಿ ಸ್ಟಿಚಿಂಗ್ ಹಾಕಬೇಕು ಅಂತ ಒಂದು 10 ಡೇಸ್ ಆಯಿತು. ಬಟ್ ಅಯ್ಯೋ ಹಾಕೋಣ ಅಂತ ಹಾಕೇ ಇರಲಿಲ್ಲ. ಸೊ ಇವತ್ತು ಹಾಕ್ಬಿಡೋಣ ಅಂತ ಇದೇನು ಮಿಷಿನ್ ಮೇಲೆ ಹಂಗೆ ಮಾಡ್ಬೋದು, ಹಾಕ್ಬಿಡೋಣ ಇವತ್ತು ಅಂದ್ಕೊಂಡು ಹಾಕ್ತಾ ಇದ್ದೀನಿ. ನನಗೆ ಈ ಮಿಷಿನ್ ನನಗೆ ಆಕ್ಚುಲಿ ಸ್ಟಿಚಿಂಗ್ ಹಾಕಕ್ಕೆ ಬರ್ತಿರ್ಲಿಲ್ಲ. ಅಯ್ಯೋ ಸ್ಟಿಚಿಂಗು ನಮ್ಮ ಕಲ್ಪನೆಗೆ ಹೇಳ್ಕೊಡೋದು ಮೊದಲು ಮಿಷಿನಲ್ಲಿ. ಬಟ್ ಆಗ ನಮ್ಮ ಕಲ್ಪನೆ ಕೇಳ್ಕೊಡೋದು ಅಯ್ಯೋ ಹಾಕೋಣಂಗೆ ಬರಲ್ಲ ಬಿಡಕ್ಕ, ಒಂಥರ ಕಟ್ಟಾಗೋದು ದಾರ. ಬಾಬಿನ್ ಸೇರ್ಸೋಕ್ಕೂ ನನಗೆ ಬರ್ತಿರ್ಲಿಲ್ಲ. ಬಾಬಿನ್ ಸೇರ್ಸೋದು ಮತ್ತು ಇದು ದಾರ ಪೊಣ್ಸೋದು ಅದು ಕೂಡ ನಂಗೆ ಬರ್ತಿರ್ಲಿಲ್ಲ. ಅಯ್ಯೋ ಬಿಡಕ್ಕ ನಂಗೆ ಬರಲ್ಲ ಇದು ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಬಟ್ ಅದೇನೋ ಗೊತ್ತಿಲ್ಲ, ಇವಾಗಂತೂ ಬಟ್ಟೆ ಸ್ಟಿಚಿಂಗ್ ಹಾಕಿ ಕೊಡ್ಬೇಕಂದ್ರೆ 70 ರೂಪಾಯಿ 80 ರೂಪಾಯಿ ತೊಗೊಳ್ತಾರೆ. ನನಗೆ ಅದು ನೋಡಿ 70 ರೂಪಾಯಿ 80 ರೂಪಾಯಿ. ಒಂದು ಜೊತೆ ಒಂದು ಟಾಪ್ಗೆ 30 ರೂಪಾಯಿ. ಸೆಟ್ ಫುಲ್ ಹಿಡಿಸ್ತೀನಿ ಅಂದರೆ 70ರಿಂದ 80 ಕೊಡಬೇಕು ಅವ್ರಿಗೆ. ನಾನು ಅಯ್ಯೋ 70ರಿಂದ 80 ರೂಪಾಯಿ ಕೊಡಬೇಕು ಅಂದ್ಕೊಂಡು ನನ್ನ ಮಿಷಿನ್ ಬೇಕೇ ಬೇಕು ಅಂತ ನಾನು ಅಟ್ಟ ಮಾಡಿ ತೆಗೆದುಕೊಂಡಿದ್ದೆ ಮಿಷಿನ್ ಇದ್ದ. ಬಟ್ ಇವಾಗಂತೂ ಹೆಂಗೆ ಈ ಮಿಷಿನ್ ತಂದಿದ್ದ ದಿನವೇ ನಾನು ಮಾರನೇ ಪೆಟ್ಲು ತುಂಡಿತಾರಲ್ಲ ಹಂಗೆ ಒಂದು ದಿನ ಪೂರ್ತಿ ತುಂಡೆ. ಮಾರನೇ ಬೆಳಗ್ಗೆಗೆ ತಡಿ ಒಂದು ಸ್ಟಿಚಿಂಗ್ ಹಾಕೋಣ ಬಟ್ಟೆನ ಅಂತ ಒಂದು ಹಳೆ ಬಟ್ಟೆ ತೊಗೊಂಡು ಹಾಕ್ತೆ. ಬಟ್ ಚೆನ್ನಾಗೇ ಬರ್ತೀವಿ. ನನಗೆ ಒಂಥರ ಖುಷಿಯಾಗೋಯ್ತು. ಅಯ್ಯೋ ತಗೊಂಡಿದ್ದಕ್ಕೆ ಸ್ಟಿಚಿಂಗ್ ಹಾಕೋದು ಕಲ್ತ್ಬಿಟ್ಟು ಅಂತ ಒಂಥರ ಖುಷಿ, ಏನೋ ಒಂಥರ ಖುಷಿ ಆಯಿತಾ. ಅವಾಗಲೂ ನಮ್ಮ ಮನೆಯವರು ಬೇಡ ತುಂಬ ಮಿಷಿನು ನೀನು ಯೂಸ್ ಮಾಡಲ್ಲ, ಬೇಡ ವೇಸ್ಟ್ ಆಗುತ್ತೆ ಅಂತ. ಈ ಮಿಷಿನ್ ತಗೊಳಕ್ಕೆ ಅಂಗಡಿಗೆ ಹೋದಾಗೂ ಸುತ್ತ ನಮ್ಮ ಮನೇಲಿ ಮನಸ್ಸಿಲ್ಲ, ಬೇಡ ಅಂತ. ನಂಗೆ ಬೇಕು ಅಂತ. ಆಗ ಅವಾಗ ನಾನೊಂದು 2 ತಿಂಗಳು ಕೆಲ್ಸಕ್ಕೆ ಹೋಗಿದ್ದೆ. ಆವಾಗ ನಮ್ಮ ಮನೆಯವರು ಬೇಡ ಅಂದಿರ. ನಾನು ಕೆಲ್ಸಕ್ಕೆ ಹೋಗಿದ್ದೀನಿ, ನಾನು ತಗೋತೀನಿ ಅಂದ್ಕೊಂಡು ಅವ್ರನ್ನೂ ಕರ್ಕೊಂಡು ಹೋಗಿರ್ತಾರೆ ತಕ್ಕ ಜೊತೆಲಿ. ನೋಡಿ ನೀನು ಒಂದಿನ ಒಲಿಯಲ್ಲ, ವೇಸ್ಟ್ ಮಾಡ್ತೀಯ, ಅದ್ರ ಬದಲು ಡ್ರೆಸ್ಸಿಂಗ್ ಟೇಬಲ್ ತಗೋ, ಯೂಸ್ ಆಗುತ್ತೆ ಅಂತ ಅವರು. ಇಲ್ಲ ನನಗೆ ಈಗ ಡ್ರೆಸ್ಸಿಂಗ್ ಟೇಬಲ್ಗಿಂತ ಮಿಷಿನೇ ಅವಶ್ಯಕತೆ ಇರೋದು, ನನಗೆ ಮಿಷಿನೇ ತಗೊಳ್ಳಿ ಅಂತ ಹಠ ಮಾಡಿ ತೆಗೆಸ್ಕೊಂಡೆ ಮಿಷಿನ. ಬಟ್ ಇವಾಗ ಎಷ್ಟು ಯೂಸ್ ಆಗ್ತಿದೆ ಅಂದರೆ ನಿಜ. ಅವರೇನೇನೋ ಸ್ಟಿಚಿಂಗ್ ಕೊಡ್ಬೇಕಂದ್ರೆ ಇದು ಆ ಕಡೆ ಅಂತ ಕೊಡ್ತಾರೆ. ನನಗೆ ಏನೋ ಒಂಥರ ಖುಷಿ. ಮನೇಲಿ ಈಗಿನ ಇದರಲ್ಲಿ ಮಿಷಿನ್ ಅಂತೂ ಎಲ್ಲರ ಮೇಲೆ ಇರಲೇಬೇಕು. ಯಪ್ಪ ಸ್ಟಿಚಿಂಗ್ ಆಗೋಕ್ಕೆ ಅರ್ಧ ದುಡ್ಡು ಸುರಿದ್ಬಿಟ್ಟಿದ್ದೀನಿ ನಾನು. ಮೋಸ್ಟ್ಲಿ ಸ್ಟಿಚಿಂಗ್ ದುಡ್ಡು ಸುರಿದಿದ್ದೀನಿ. ಎಷ್ಟು ದುಡ್ಡು ಸುರಿದಿದ್ದೀನಿ ಅಂತಲೇ ಗೊತ್ತಿಲ್ಲ. ಬರೀ ಬಟ್ಟೆಗೆ ಹೊಲಿಗೆ ಹಾಕ್ಸೋದ್ರಲ್ಲೇ
ಬನ್ನಿ ಇವಾಗ ಜಾಸ್ತಿ ಮಾತಾಡಿದೆ ಅನಿಸುತ್ತೆ, ಏನೋ ಹೇಳ್ಬೇಕಂತ ಅಂತ ಹೇಳಿಸ್ದೆ. ಬನ್ನಿ ಈಗ ಸ್ಟಿಚಿಂಗ್ ಹಾಕೋಣ. ಹೇಳು. ತರ್ಸ್ಟೇ. ಓ ಸೂಪರ್ ಫ್ರೆಂಡ್ಸ್. ನೈಟ್ ಅಡುಗೆ ಬಂದು ಬೀಟ್ರೂಟ್ ಪಲ್ಯ ಮತ್ತು ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ಬೀಟ್ರೂಟು ಇದ್ದು, ನನಗಂತೂ 3 ದಿನದಿಂದ ರೈಸ್ ಐಟಮ್ ತಿಂತೀನಿ, ನಮಗೆ ರೊಟ್ಟಿ ತಿನ್ಬೇಕಂತ ಅನ್ನಿಸ್ತು. ಹಾಗಾಗಿ ರೊಟ್ಟಿ ಮಾಡ್ಕೊಳ್ಳೋಣ. ಹೆಂಗಿದು ಬೀಟ್ರೂಟ್ ಇದೀವಲ್ಲ, ಬೀಟ್ರೂಟ್ ಗೊಜ್ಜು ಮತ್ತು ರೊಟ್ಟಿ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ರೊಟ್ಟಿ ಮಾಡ್ಕೊತೀನಿ. ಬನ್ನಿ ರೊಟ್ಟಿ ಮಾಡ್ಕೊಳ್ಳೋಣ. ಅಷ್ಟೊಂದು ರೊಟ್ಟಿ ತಗೊಳ್ತೀವಿ. ಏನಮ್ಮ ಚಿನ್ನಮ್ಮ, ಆಚೆ ಕಡೆ ಎಲ್ಲೂ ಹೋಗ್ಬಾರ್ದು, ಇಲ್ಲೇ ಆಟಾಡಬೇಕು, ಗೊತ್ತಾಯ್ತಾ? ಏನವ ಬಾಟ್ಲಿ ಏನು ಮಾಡಕ್ಕೆ? ನೋ ನೋ ನೋ, ಬಾಟ್ಲು ಕೊಡಲ್ಲ, ಬೇಡ ಬೇಡಮ್ಮ ಬೇಡಮ್ಮ. ಹಾಲೆ ಬೀಟ್ರೂಟ್ ತಂದು ನಾನು 1 ವಾರ ಆಯಿತು, 1 ವಾರದಿಂದ ಮಾಡೇ ಇಲ್ಲ. ಅದಕ್ಕೆ ನೈಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀವಿ. ಏನು ಮಾಡೋಣ ಅಂದರೆ, ಈ ರೀತಿ 4 ಗೊಂಬೆನ ನಾನು ಇಲ್ಲಿ ಇಟ್ಕೊಂಡಿದ್ನ. ಅಂದರೆ ಅಡುಗೆ ಮನೇಲಿ ಅಡುಗೆ ಮಾಡ್ಬೇಕಾರೆಲ್ಲ ಇದು ನೋಡಿದ್ರೆ ಈ ರೀತಿ ನನಗೆ ನೆನಪಾಗುತ್ತೆ, ಕೇಳಬಾರ್ದು ಕೆಟ್ಟದನ್ನ ಆ ರೀತಿ ನೆನಪಾಗುತ್ತೆ ಅಂತ ಇಲ್ಲಿ ಇಟ್ಕೊಂಡಿದ್ನ. ನೋಡಿ ಬಿಡಿಸಿ ಇದನ್ನ ನೋಡ್ದಾಕವನೆ ಸಡನ್ನಾಗಿ ಬಂದು ಇಲ್ಲಿ ಕುರ್ಚಿ ಹಾಕೊಂಡು ಇಲ್ಲಿ ನಿಂತ್ಕೊಬಿಡ್ತಾನ. ಏನು ಗೊತ್ತಾ, ಇಲ್ಲಿ ಈ ಗೊಂಬೆನ ಕತ್ನೆ ಮೃದಾಕ್ಬಿಟ್ಟವನೆ. ನನಗೆ ಒಸಿ ಬೇಜಾರಾಗ್ತಿಲ್ಲ ಅವಾಗಲಿಂದ. ಇದನ್ನು ಹಿಂಗೆ ಕೂರಿಸಿದ್ದೀನಿ, ಒಂಥರ ಬೇಜಾರಾಗ್ತೈತೆ ಕತ್ತು ಮುದ್ದಾಗ್ಲಿಂದ. ಇನ್ನೇನು ಮಾಡೋದು, ಹಂಗೂ ಹೊಡಿಯೋಕ್ಕೂ ಆಗಲ್ಲ, ಈಗ ಬೈಯೋಕ್ಕೂ ಆಗಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ. ಅದಕ್ಕೆ ಸುಮ್ಮನೆ ತೆಗೆ ಅಲ್ಲಿಕ್ಕೆಲ್ಲ ಹದ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಗ್ಗರಣೆಗೆ ಹಾಕಬೇಕು. ಇಲ್ಲಿ ರೊಟ್ಟಿ ಗಂಜಿ ಕಾಯಿಸಿಟ್ಕೊಂಡಿದ್ದೀನಿ. ಬನ್ನಿ ಮಾಡೋಣ. ಈಗ ಕೂಡ ರೆಡಿಯಾಗೈತೆ. ಈಗ ಇನ್ನು ಇಲ್ಲಿ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ. ಸೊ ನೈಟ್ ಹೊತ್ತು ರೊಟ್ಟಿ ಹಾಕ್ಕೊಳ್ತಾರದಲ್ವ, ಹಾಗಾಗಿ ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಟ್ಟಿದ್ದೀನಿ. ಇಲ್ಲಾಂದರೆ ಎದೆ ಬಂದ್ಬಿಡುತ್ತೆ ಅಂತ ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ರೊಟ್ಟಿ ತಟ್ಕೊಳ್ಳೋಣ ಬನ್ನಿ. ಫೋನ್ ಮಾಡಿ, ಅಪ್ಪ ಅಮ್ಮ ರೊಟ್ಟಿ ಮಾಡೋಳೆ ಬೇಗ ಬಾ
ಅಂತ ಫೋನ್ ಮಾಡಿ ಹೇಳ್ತಾವನ ಅವ್ರ ಅಪ್ಪಂಗೆ ತಗೋ ಮಾತಾಡು ಅಂತ ಕೊಡ್ತಾವ ನನಗೆ. ನೈಟ್ ಊಟ ಬಂದು ನಮ್ಮದು ಈ ರೀತಿ ಇತ್ತು. ಹಾಂ ಆಯ್ತು ತಿನ್ನಮ್ಮ. ಇವಾಗ ನಿಮಗೆ ಸ್ವಲ್ಪನಾರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಆಯ್ತು ಮಾಡಮ್ಮ.